ಎವ್ರಿವನ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಜನನಿ ಅದೇನ್ರಿ. ಇದು ನನ್ನ ಮೊದಲ ವಿಡಿಯೋ ಆಗೈತ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ನನ್ನ ಚಾನಲ್ನ ಬೆಳೆಸ್ರಿ ಅಂತ ಹೇಳ್ತಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ಜನನಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಸರಿನಾ? ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಮ್ಮ ರಾಯರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದಂತೂ ನನ್ನ ಮೊದಲ ವಿಡಿಯೋ ಆಗಿದ್ದು. ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ಮೊದಲ ಬಾರಿಗೆ ರಾಯರ ಪೂಜೆ ಅಥವಾ ರಾಯರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಂತಹ ರಾಯರ ಭಕ್ತರಿಗೆ ಯಾವ ರೀತಿಯಲ್ಲಿ ರಾಯರ ಸೇವೆಯನ್ನು ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಲ್ಲಿಯೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಬೇಕು. ರಾಯರ ಸೇವೆ ನೀವು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಸೊ ಅಲ್ಲಿಗೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಶುರುವಾಗಿದೆ ಅಂತಲೇ ಅರ್ಥ. ಮೊದಲ ಬಾರಿಗೆ ನೀವು ಗುರುವಾರದೊಂದು ಸೇವೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು ಉತ್ತಮ. ಯಾಕಪ್ಪ ಅಂತಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಗುರುವಾರದೊಂದು ಸೇವೆ ಮಾಡುವುದು ಅತ್ಯಂತ ಪುಣ್ಯಕರವೆಂದು ನಂಬ್ತಾರೆ. ಜೊತೆಗೆ ಗುರುವಾರವು ಗುರುಗ್ರಹದ ದಿನವಾಗಿದ್ದು ಗುರುಗಳ ಕೃಪೆಯನ್ನು ಪಡೆಯಲು ಈ ದಿನ ವಿಶೇಷವಾಗಿದೆ ಅಂತಲೇ ಹೇಳ್ತಾರೆ. ಸೊ ಮೊದಲಿಗೆ ನೀವು ಯಾವ ರೀತಿ ಗುರುವಾರದೊಂದು ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ನೋಡಿ. ಮೊದಲಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ, ಜೊತೆಗೆ ವಿಘ್ನ ವಿನಾಶಕನ ನೆನೆದು ಯಾವುದೇ ವಿಘ್ನವಿಲ್ಲದೆ ರಾಯರ ಅನುಗ್ರಹ ನನಗೆ ಸಿಗ್ಲಪ್ಪ ವಿಘ್ನ ವಿನಾಶಕನೇ ಅಂತ ಆಶೀರ್ವಾದ ಪಡೆದುಕೊಂಡು ಮೊದಲಿಗೆ ನೀವು ಮುಂಜಾನೆಯ ಟೈಮ್ನಲ್ಲಿ ಬೇಗ ಎದ್ದು ಬ್ರಾಹ್ಮಿ ಟೈಮ್ನಲ್ಲಿ ಸೇವೆ ಮಾಡಿದರೆ ಒಳ್ಳೆಯದು. ಸೊ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ, ಜೊತೆಗೆ ನಿಮ್ಮ ಡೈಲಿ ರುಟೀನ್ ವರ್ಕ್ನ ಮುಗಿಸ್ಕೊಂಡು ನಂತರದಲ್ಲಿ ಸ್ನಾನ ಮಾಡಿಕೊಂಡು ಶುಭ್ರವಾದ ಮಡಿ ಬಟ್ಟೆಗಳನ್ನು ಧರಿಸ್ಕೊಂಡು ನಂತರದಲ್ಲಿ ನೀವು ಪೂಜೆ ಮಾಡಬೇಕಂತ ಅಂದ್ಕೊಂಡಿರುವ ಜಾಗನೆಲ್ಲ ಸ್ವಚ್ಛಗೊಳಿಸಿಕೊಂಡು ಗೋಮೂತ್ರವನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಮನೆಯೆಲ್ಲ ಸಿಂಪಡಿಸಿಕೊಳ್ಳಿ. ಇದೆಲ್ಲ ಮುಗಿಸಿಕೊಂಡ ನಂತರ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ಎರಡರಲ್ಲಿ ಒಂದಿದ್ರಂತೂ ನಡೆಯುತ್ತೆ. ಸೊ ನೋ ಪ್ರಾಬ್ಲಮ್, ಯಾವುದಾದ್ರೂ ಒಂದಿದ್ರೂ ಕೂಡ ನಾವು ಸೇವೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು, ಸರಿನಾ? ಮೊದಲಿಗೆ ರಾಯರ ಫೋಟೋವನ್ನು ತೆಗೆದುಕೊಂಡು ಗಂಧವನ್ನು ಹಚ್ಚಿ. ಗಂಧವನ್ನೇ ಯಾಕೆ ಹಚ್ಚಬೇಕು ರಾಯರಿಗೆ ಅಂತ ಕೇಳ್ತಿದ್ರಾ? ಸೊ ಗಂಧವನ್ನೇ ಯಾಕೆ ಹಚ್ಚಬೇಕು ಅಂತ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಸೊ ಇದೇ ಚಾನಲ್ನಲ್ಲಿ ನಿಮಗೆ ಆ ವಿಡಿಯೋ ದೊರೆಯುತ್ತದೆ. ಜೊತೆಗೆ ಊದುಬತ್ತಿಯನ್ನು ಕೂಡ ಹಚ್ಚಲ್ಲ. ಯಾಕಪ್ಪ ಅಂತಂದರೆ ಅದನ್ನು ಕೂಡ ನಾನು ಇದೇ ಒಂದು ಜನನಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ, ಸೊ ನೋಡ್ಕೊಳ್ಳಿ. ಗಂಧವನ್ನು ಹಚ್ಚಿದ ನಂತರದಲ್ಲಿ ಹೂ ಮುಡಿಸಿ, ರಾಯರಿಗೆ ಪ್ರಿಯವಾದ ಹೂ ಅಂದರೆ ಅದು ಮಲ್ಲಿಗೆ ಹೂ, ಜೊತೆಗೆ ಹಳದಿ ಹೂ ಕೂಡ. ಸಾಧ್ಯ ಆದರೆ ಮಲ್ಲಿಗೆ ಹೂ ಮತ್ತು ಸಂಪಿಗೆ ಸೇವಂತಿ ಇದ್ದರೆ ರಾಯರಿಗೆ ಅರ್ಪಿಸಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಯಾವ ಹೂ ಇದೆಯೋ ಅದನ್ನೇ ಅರ್ಪಿಸಿ. ಜೊತೆಗೆ ತುಳಸಿ ದಳವನ್ನು ಮರೆಯದೆ ರಾಯರಿಗೆ ಅರ್ಪಿಸಿ. ಯಾಕಪ್ಪ ಅಂತಂದರೆ ಆ ತುಳಸಿ ದಳವು ರಾಯರಿಗೆ ಪ್ರಿಯವಾದಂತಹ ಒಂದು ವಸ್ತು, ಸರಿನಾ? ಜೊತೆಗೆ ಹಣ್ಣುಗಳನ್ನು ಸಮರ್ಪಿಸಿ ಎಲ್ಲ ಮುಗಿದ ನಂತರ ಅಲಂಕಾರವನ್ನು ಮಾಡಿಕೊಂಡು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ರಾಯರು ಈ ರೀತಿಯೇ ನನಗೆ ಸೇವೆ ಮಾಡಬೇಕು, ಇದೇ ರೀತಿಯಲ್ಲಿ ನನಗೆ ಸೇವೆ ಬೇಕು ಅಂತ ಯಾರಿಗೂ ಹೇಳಲ್ಲ. ಸೊ ಅವರು ಸಾತ್ವಿಕ ಪೂಜೆನೇ ಇಷ್ಟಪಡೋದು. ಆಡಂಬರದ ಪೂಜೆ ಶಕ್ತಿ ಇದ್ದರೆ ಮಾಡಿ, ಅದಂತೂ ನಾನು ತಪ್ಪಂತ ಹೇಳ್ತಿಲ್ಲ. ಭಕ್ತರಿಗೆ ಮತ್ತು ಭಕ್ತಿಗೆ ಪ್ರಾಮುಖ್ಯತೆ ಕೊಡ್ತಾರೆ ರಾಯರು. ಫೋಟೋ ಮೇಲ್ಗಡೆ ಒಂದು ತುಳಸಿ ದಳವನ್ನು ಇಟ್ಟು ಗಂಧವನ್ನು ಹಚ್ಚಿ ತುಪ್ಪದ ದೀಪ ಹಚ್ಚಿ ಆಗಿಲ್ವಾ, ಮನೆಯ ದೇವರಿಗೆ ಯಾವ ರೀತಿ ಎಣ್ಣೆ ಯೂಸ್ ಮಾಡ್ತೀರೋ ಸೊ ಅದೇ ಎಣ್ಣೆಯಲ್ಲಿ ದೀಪ ಹಚ್ಚಿ ಬೇಡಿಕೊಳ್ಳಿ. ರಾಯರೇ, ನಿಮ್ಮ ಪೂಜೆ ಹೇಗೆ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮ್ಮ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪವಿದ್ದರೆ ನಿಮ್ಮ ಪಾದಕ್ಕೆ ಹಾಕಿಕೊಳ್ಳಿ ರಾಯರೇ ಅಂತ ಕೇಳಿ ರಾಯರ ಮೊರೆ ಹೋಗಿ. ಯಾಕಂದರೆ ರಾಯರಿದ್ದಾರೆ ಅಂತ ನಂಬಿಕೆ ನಿಮ್ಮಲ್ಲಿರಬೇಕು. ಆವಾಗ ನಿಮ್ಮ ಸಕ್ಸಸ್ಸನ್ನು ನೋಡ್ತೀರಾ. ನಮ್ಮ ಉಸಿರು ಇರೋ ತನಕ ನಾವು ರಾಯರಿದ್ದಾರೆ ಎಂದು ನಂಬೋಣ. ರಾಯರು ಕೂಡ ನಮ್ಮ ಕೈ ಯಾವತ್ತೂ ಬಿಡಲ್ಲ. ನಂತರದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ ಮತ್ತು ಶ್ರೀ ರಾಘವೇಂದ್ರ ಸ್ತೋತ್ರ ಅಥವಾ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನು ಪಠಿಸಿ.
ಇನ್ನು ನೈವೇದ್ಯ ವಿಷಯ. ನೈವೇದ್ಯ ಅಂತಂದರೆ ನಿಮ್ಮ ಹತ್ರ ಏನು ಸಾಧ್ಯ ಆಗುತ್ತೋ ಅದನ್ನು ಸಮರ್ಪಿಸಿ. ಫಾರ್ ಎಕ್ಸಾಂಪಲ್ ಹಾಲು, ಸಕ್ಕರೆ ಅಥವಾ ಹಣ್ಣುಗಳು ಮತ್ತು ಸ್ವೀಟ್ ಅವಲಕ್ಕಿಯನ್ನು ಅವ್ರು ತುಂಬ ಇಷ್ಟಪಡ್ತಾರೆ. ಸೊ ನಿಮ್ಮಲ್ಲಿ ಇದರಲ್ಲಿ ಯಾವ್ದು ನಿಮ್ಗೆ ಸಾಧ್ಯ ಆಗುತ್ತೋ ಅದನ್ನು ಮಾತ್ರ ಮಾಡಿಕೊಳ್ಳಿ, ಸರಿನಾ? ಭಕ್ತಿ ಇದ್ದರೆ ಯಾವುದೇ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ ರಾಯರು. ಸಾಧ್ಯವಾದರೆ ಅನ್ನದಾನ ಮಾಡಿ, ಅಗತ್ಯವಿರುವವರಿಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ. ಇನ್ನು ನೀವು ಮಾಡಿಕೊಂಡಿರುವ ಸಂಕಲ್ಪವನ್ನು ರಾಯರ ಮುಂದೆ ಹೇಳಿ ಕುಟುಂಬದ ಕ್ಷೇಮ ಆರೋಗ್ಯವನ್ನು ಪ್ರಾರ್ಥಿಸಿ ಈ ರೀತಿಯಾಗಿ ಗುರುವಾರ ರಾಯರ ಸೇವೆ ಸಲ್ಲಿಸ್ತಾ ಬನ್ನಿ. ಕಾಲಕ್ರಮೇಣ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ಕಷ್ಟಕ್ಕೆ ಪರಿಹಾರವಾಗಿ ರಾಯರು ಕೊಟ್ಟೇ ಕೊಡ್ತಾರೆ. ಯಾವುದಾದರೂ ರೂಪದಲ್ಲಿ ನಿಮಗೆ ದರ್ಶನ ಮಾಡೇ ಮಾಡ್ತಾರೆ. ಗುರುಗಳ ಸೇವೆಯ ಫಲಗಳು: ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ, ಜೊತೆಗೆ ಗುರುಗಳ ಕೃಪೆ ದೊರೆಯುತ್ತದೆ. ವಿದ್ಯೆ, ಉದ್ಯೋಗ, ಕುಟುಂಬದಲ್ಲಿ ಶುಭ ಫಲಗಳು ಮತ್ತು ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತೀನಿ. ಕೊನೆಯದಾಗಿ ಭಕ್ತಿಯಿಂದ ಮಾಡಿದ ಒಂದು ಸಣ್ಣ ಸೇವೆಯನ್ನು ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿಗಳು ಸ್ವೀಕರಿಸುತ್ತಾರೆ. ಗುರುಗಳ ಕೃಪೆ ಇದ್ದರೆ ಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ರಾಯರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ರಾಯರಿದ್ದಾರೆ ಅಂತ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಾಗಿ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.